hello guys, welcome back to my channel Hima World. ಸೊ ಆ್ಯಸ್ ಯೂಶುವಲ್ ನಿಮ್ಮೆಲ್ರಿಗೂ ನಾನು ಮಾಡೋ ಔಟಿಂಗ್ ವೀಡಿಯೋಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ನನಗೂ ಗೊತ್ತು. ಬಿಕಾಸ್ ನಾನೇ ನೋಡ್ತಾ ಇರ್ತೀನಲ್ಲ, ನನಗೆ ಚೆನ್ನಾಗಿ ರನ್ ಆಗೋ ವೀಡಿಯೋಸ್ ಎಲ್ಲನೂ ಹೊರಗಡೆ ಹೋಗಿ ಮಾಡಿರೋ ವೀಡಿಯೋಸೇ. ಅದರಲ್ಲೂ ಈ ವಿಡಿಯೋ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ಲು. ಬಿಕಾಸ್ ನಂಗೆ ಗೊತ್ತಿಲ್ಲ ಶಾಪಲ್ಲಿ ವಿಡಿಯೋ ಅಲ್ಲೋ ಇದೆಯೋ ಇಲ್ಲೋ ಅಂತ. ನಾನು ಶಾಪಲ್ಲಿ ವಿಡಿಯೋ ಮಾಡಿಲ್ಲ. ಸುದರ್ಶನ್ ಸಿಲ್ಕ್ಗೆ ನಾವು ಹೋಗಿದ್ದು ಬಂದು ಮೈಸೂರು ಸಿಲ್ಕ್ ಸೀರೆ ತೊಗೊಳಕ್ಕೆ. ಆ್ಯಕ್ಚುಲಿ ಇದನ್ನು ನಾನು ತೊಗೊಂಡಿಲ್ಲ, ನನಗೆ ನನ್ನ ತಂಗಿ ಕೊಡಿಸಿದ್ದು. ಎಲ್ಲರೂ ಬರ್ಡೇಗೆ ಅವಳಿಗೆ ನಾವು ಗಿಫ್ಟ್ ಕೊಡಬೇಕು, ಬಟ್ ಅವಳ ಬರ್ಡೇಗೆ ಅವಳು ನನಗೆ ದಿ ಬೆಸ್ಟ್ ಸ್ಯಾರಿ ಕೊಡಿಸಿದ್ದಾಳೆ, ಕಾಸ್ಟ್ಲಿ ಸ್ಯಾರಿ. ಅದನ್ನ ನಾನು ಇನ್ನೂ ಉಟ್ಕೊಂಡು ಇಲ್ಲ, ಹೊಲಿಸು ಇಲ್ಲ, ಸದ್ಯ ಹಾಗೆ ಎತ್ತಿಟ್ಟಿದ್ದೀನಿ. ಈ ವಿಡಿಯೋ ಬಂದು ತುಂಬ ಹಳೇದು, ಡಿಸೆಂಬರ್ ವಿಡಿಯೋ. ಬಟ್ ಯಾಕೋ ತುಂಬ ಡಿಲೇ ಆಗ್ತಿತ್ತು ವೀಡಿಯೋಸ್ ಮಾಡೋಕ್ಕೆ. ನಾನು 2025ಅಲ್ಲಿ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡೋಣ, ಜಾಸ್ತಿ ವೀಡಿಯೋಸ್ ಮಾಡೋಣ ಅಂತೆಲ್ಲ ಅಂದ್ಕೊಂಡೆ. ಬಟ್ ಸಮ್ ಪರ್ಸ್ನಲ್ ರೀಸನ್ಸಿಂದ ನಾನು ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ವೀಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದಕ್ಕಾಗಿಯೇ ವೀಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಸಂಡೇ ಬಂತು ಅಂದರೆ ನಾನು ಫ್ರೀ ಇದ್ದೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಮನೇಲೇ ಇರ್ತಿದ್ದೆ. ಲೈಕ್ ಅದೇನೋ ಮನೇಲಿ ಇರೋಣ ಅನಿಸ್ತಿತ್ತು. ಬಟ್ ಈಗ ಏನಿಲ್ಲ, ನಂಗೆ ಸಿಗೋ ಒಂಚೂರು ಫ್ರೀ ಟೈಮ್ನು ಕೂಡ ನಾನು ಹೊರಗಡೆ ಹೋಗಿ ವಿಡಿಯೋಸ್ ಮಾಡಬೇಕು, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿಯೇ ಈ ವಿಡಿಯೋ ಮಾಡ್ತಾ ಇರೋದು. ಇದು ಬಂದು ಮಲ್ಲೇಶ್ವರಂ. ನೀವು ನೋಡ್ತಿದಂಗೆ ಅರ್ಥ ಆಗಿರುತ್ತೆ, ಸ್ಟ್ರೀಟ್ ಶಾಪಿಂಗ್ಗೆ ಬೆಸ್ಟ್ ಪ್ಲೇಸ್ ಅಂದರೆ ಮಲ್ಲೇಶ್ವರಂ. ಸೊ ಇಲ್ಲಿ ಸಿಗದೇ ಇರೋವಂಥ ಔಟ್ಫಿಟ್ ಆಗಲಿ, ಸ್ಲಿಪ್ಪರ್ಸ್ ಆಗಲಿ, ವಾಟ್ ನಾಟ್ ಏನು ಸಿಗಲ್ಲ. ಶಾಪಿಂಗ್ ಏರಿಯಾ ಅಂತಲೇ ಫೇಮಸ್ ಅಲ್ವಾ ಮಲ್ಲೇಶ್ವರಂ. ಹಾಗೆ ನಾವು ಕೂಡ 2 ಮಂತ್ಸ್ ಒನ್ಸ್ 3 ಮಂತ್ಸ್ ಒನ್ಸ್ ಆ ಥರ ರೆಗ್ಯುಲರಾಗಿ ಹೋಗ್ತಾನೆ ಇರ್ತೀವಿ ಮಲ್ಲೇಶ್ವರಂಗೆ. ಬಟ್ಟೆ ತೊಗೋಬೇಕು ಅಂತ ಆಗಲಿ, ಚಪ್ಪಲಿ ತೊಗೋಬೇಕು ಅಂತ ಆಗಲಿ, ವಾಟ್ ಎವರ್ ಏನೇ ಇದ್ರೂ ಫಸ್ಟ್ ಸ್ಟಾಪ್ ಬರೋದೇ ಮಲ್ಲೇಶ್ವರಂ ಅಂತ. ನಿಮ್ಮಲ್ಲೂ ಕೂಡ ಸುಮಾರು ಜನ ಹೋಗೇ ಇರ್ತೀರ. ಆ್ಯಂಡ್ ಇಲ್ಲಿ ವ್ಯಾನಿಟಿ ಬ್ಯಾಗ್ಗಳಿತ್ತು, ನನಗೆ ಚಿಕ್ಕದೊಂದು ಬ್ಯಾಗ್ ಬೇಕಿತ್ತು ಅಂತ ತೊಗೊಳಕ್ಕೆ ಹೋಗಿದ್ದೆ. ಇಲ್ಲೆಲ್ಲನೂ ಸ್ಟಾರ್ಟಿಂಗ್ ಪ್ರೈಸು 300ಇಂದ. ಕ್ವಾಲಿಟಿ ವೈಸ್ ಎಲ್ಲನೂ ಸಕ್ಕತ್ತಾಗಿತ್ತು. ನಾನು ತೊಗೊಂಡಿದ್ದೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದ್ರು ತೋರಿಸ್ತೀನಿ. ಇಲ್ಲಿ ನಾವು ತೊಗೊಂಡಿರೋದನ್ನ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ, ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ಮಾತ್ರ ವೀಡಿಯೋ ಮಾಡ್ಕೊಂಡಿರೋದು. ನೀವು ನೋಡ್ಬೋದು ಎಷ್ಟು ಡಿಫ್ರೆಂಟ್ ಆಗಿದೆ. ಲೈಕ್ ಆಫೀಸ್ಗೆ ಹಾಕ್ಕೊಳ್ಳೋಕ್ಕಾಗಲಿ, ಇಲ್ಲ ರೆಗ್ಯುಲರ್ ಆಗಲಿ, ಇಲ್ಲಾಂದರೆ ಯಾರಿಗಾರು ಗಿಫ್ಟ್ ಕೊಡಬೇಕು ಅಂದರೆ ಮಕ್ಕಳಿಗೆ ಎಲ್ಲ ಥರ ಕ್ಯೂಟ್ ಬ್ಯಾಗ್ಸ್ ಕೂಡ ಇತ್ತು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಆ ಸ್ಯಾರಿನ ತೋರಿಸಿಲ್ಲ, ನನ್ನ ತಂಗಿ ನನಗೆ ಕೊಟ್ಟಿರೋ ಸ್ಪೆಷಲ್ ಸ್ಯಾರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ. ಪಾಪ ಸುಮಾರು ಸತಿ ಹೇಳ್ತಾನೆ ಇದ್ಲು, ಎಲ್ಲಿ ನೀನು ಆ ಸೀರೆನೇ ತೋರಿಸಿಲ್ಲ ಅಂತ. ಇಲ್ಲ, ನಾನು ಆದಷ್ಟು ಬೇಗ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ತುಂಬ ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆದಷ್ಟು ಬೇಗ ತೋರಿಸ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ಮಲ್ಲೇಶ್ವರಮಲ್ಲಿ ಇದು ಹೊಸ ಶಾಪು. ಬಿಕಾಸ್ ನನಗೆ ನೋಡ್ತಿದ್ದಂಗೆ ಗೊತ್ತಾಯಿತು, ರೀಸೆಂಟಾಗಿ ಹೋದಾಗ ಇಲ್ಲಿ ಏನೇನೋ ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು ಐಟಮ್ಸ್ ಕೂಡ. ನಾನು ಶಾಪ್ ಹೆಸ್ರೇನು ನೋಡ್ಕೊಂಡಿಲ್ಲ. ಎಲ್ರಿಗೂ ಜಂಕ್ ಫುಡ್ ಇಷ್ಟ ಅಲ್ಲ, ಹಾಗೆ ನಮಗೂ ಸ್ವಲ್ಪ ಜಾಸ್ತಿ ಇಷ್ಟ, ಹಾಗಾಗಿ ತೊಗೊಂಡ್ವಿ. ಅದಾದಮೇಲೆ ನಾನು ಸ್ಲಿಪ್ಪರ್ ತೊಗೋಬೇಕು ಅಂತ ಅಂದ್ಕೊಂಡೆ. ನಿಮ್ಮೆಲ್ರಿಗೂ ಗೊತ್ತು, ನಾನು ಚಪ್ಪಲಿ ತೊಗೋಬೇಕು ಅಂದರೆ ಮಲ್ಲೇಶ್ವರಮಲ್ಲಿ ನಾನು ಹೋಗೋ ಶಾಪ್ ಯಾವುದು ಅಂತ. ಸೊ ನ್ಯೂ ಶೂ ಮ್ಯಾಕ್ಸ್ ಅಂತ ಏನೋ ಶಾಪ್ ಬರುತ್ತೆ. ನಾನು ರೆಗ್ಯುಲರ್ ವೇರ್ಗೂ ಇಲ್ಲ ಫಂಕ್ಷನ್ ವೇರ್ ಎಲ್ಲದಕ್ಕೂ ಅಲ್ಲೇ ತೊಗೊಳ್ಳೋದು. ಆ್ಯಂಡ್ ಆನ್ ದ ವೇ ಹೋಗ್ತಾ ಇದೆಲ್ಲ ಶಾಪ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ನಿಮ್ಗೆ ಏನು ಬೇಕೋ ಅದನ್ನು ನೀವೇ ಡಿಸೈಡ್ ಮಾಡಿ ತೊಗೊಬೋದು. ಇಲ್ಲ ಫಸ್ಟ್ 1 ರೌಂಡ್ ವಾಕಿಂಗ್ ಹೋಗಿ ಬಂದು ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಅದಾದ್ಮೇಲೆ ಕೂಡ ತೊಗೋಬೋದು. ಆ್ಯಂಡ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾರೆ, ಪ್ಲೀಸ್ ಟೇಕ್ ಅ ಮೂಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಇದೇ ಶಾಪು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕಲೆಕ್ಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನ್ನ ಹತ್ರ ಇರೋ ಚಪ್ಪಲಿ ಎಲ್ಲ ಅದೇ ಅಂಗಡಿದು ಅನಿಸುತ್ತೆ. ನಾನು ಅಂಗಡಿಯವ್ರಿಗೆ ಹೇಳ್ತಾನೆ ಇರ್ತೀನಿ, ನಿಮ್ಮ ಅಂಗಡಿಯಲ್ಲಿ ಚಪ್ಪಲಿ ತೊಗೊಂಡೋದ್ರೆ ಅದು ಕಿತ್ತೂ ಹೋಗಲ್ಲ, ಚೇಂಜ್ ಮಾಡೋಣ ಅಂದರೆ ಎಷ್ಟು ಚೆನ್ನಾಗಿರೋದು, ಆಲ್ರೆಡಿ ಎಷ್ಟೊಂದು ಇದ್ದಾವೆ ಅಂತ ಫೀಲ್ ಆಗುತ್ತೆ ಅಂತ. ಬಟ್ ಕ್ವಾಲಿಟಿ ವೈಸ್ ಟಾಪ್ ನಾಟ್ ಸಕ್ಕತ್ತಾಗಿರುತ್ತೆ. ಅದಕ್ಕೆ ನಾನು ಯಾವಾಗೂ ಅದೇ ಶಾಪ್ಗೆ ಹೋಗೋದು. ಆಮೇಲೆ ನಾನು ನನ್ನ ತಂಗಿ ಆಗಲಿ, ನಾನು ನಮ್ಮ ಮಮ್ಮಿ ಆಗಲಿ ವೀಡಿಯೋಸ್ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ತಾ ಇದೀವಿ, ಇದು ಮಾಡೋಣ ಅಂತ. ನಿಮ್ಗೆ ಯಾವ್ದಾದ್ರು ಸಿಸ್ಟರ್ ಜೊತೆ ವ್ಲಾಗ್ ಬೇಕಿದ್ರೆ, ಇಲ್ಲ ಮಮ್ಮಿ ಜೊತೆ ವ್ಲಾಗ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಅದೇ ಥರ ವೀಡಿಯೋನ ಮಾಡ್ತೀನಿ. ಸೊ ಮಲ್ಲೇಶ್ವರಂಗೆ ಹೋಗಿ ಬಂದ ಮೇಲೆ ನಾವು ಡಿನ್ನರ್ಗೆ ಹೋಗೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಇವಾಗ ಮಾರ್ಚ್, ಓಕೆನಾ, ಇದು ಜಾನ್ದೋ ಡಿಸೆಂಬರ್ದೋ ವ್ಲಾಗು. ಬಿಕಾಸ್ ನಾವು ಇವಾಗ ನಾನ್ ವೆಜ್ ತಿನ್ನೋಂಗಿಲ್ಲ, ಅದಕ್ಕಾಗಿ ಇದೊಂದು ಹಳೆಯ ವಿಡಿಯೋ. ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಡಿಟ್ ಮಾಡುವಾಗ ಅನ್ಕೊತಾ ಇದ್ದೆ ಮಿಸ್ಸಿಂಗ್ ನಾನ್ ವೆಜ್ ಅಂತ. ಲೈಕ್ ನಾಳೆ ಹೋಳಿ ಹಬ್ಬ ಇರೋದ್ರಿಂದ ನಾವು ಆಲ್ಮೋಸ್ಟ್ 1 ಮಂತ್ ನಾನ್ ವೆಜ್ ತಿನ್ನಲ್ಲ, ಅದಕ್ಕಾಗಿ ನಾನ್ ವೆಜ್ ತಿಂತಿಲ್ಲ. ಬಟ್ ಈ ವಿಡಿಯೋ ಎಡಿಟ್ ಮಾಡುವಾಗ ಅಂದ್ಕೊಂಡೆ ಮಿಸ್ಸಿಂಗ್ ನಾನ್ ವೆಜ್. ಬಿಕಾಸ್ ನನಗೆ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿಕನ್ ಅಷ್ಟಿಷ್ಟ. ಎಷ್ಟಂದರೆ ನಾನು ಒಂದು ಫ್ಯೂ ಇಯರ್ಸ್ ಬ್ಯಾಕು 12 o'clock ವೆಯ್ಟ್ ಮಾಡಿ, ಲೈಕ್ ತಿಂದಿರೋ ಡೇಸಲ್ಲೆಲ್ಲ 12 ವೆಯ್ಟ್ ಮಾಡಿ 12ಗೆ ತಿಂದಿರೋ ಡೇಸ್ ಕೂಡ ಇದೆ. ಆ್ಯಂಡ್ ನಮ್ಮ ಮಮ್ಮಿಗಾಗಲಿ ನನ್ನ ತಂಗಿಗಾಗಲಿ ನಡುವೆ ಸಿಕ್ಕಾಪಟ್ಟೆ ಎ ಬಿ ಎಸ್ ಇಷ್ಟ ಆಗುತ್ತೆ. ಲೈಕ್ ಚೆನ್ನಾಗಿರುತ್ತೆ.
ಆ್ಯಂಡ್ ವೆರೈಟೀಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ನನ್ನ ತಂಗಿ ಆಲ್ರೆಡಿ ಎಲ್ಲ ಬುಕ್ ಮಾಡಿಬಿಟ್ಟಿದ್ಲು. ಸೊ ಅದಕ್ಕೆ ಹೊರಡೋಣ ಅಂತೇಳಿ ಹೊರಟಿದ್ದು. ನೀವು ಆಲ್ರೆಡಿ ABS ಬ್ಲಾಗ್ನ ನೋಡಿರ್ತೀರಾ ಏನೇನು ಸಿಕ್ಕತ್ತೆ ಅಂತ. ಸೊ ಏನಿವೆ ಹೊರಗಡೆ ಹೋಗಿದ್ದೀವಲ್ಲ, ಲೈಕ್ ಮನೆಯವ್ರ ಜೊತೆ ಡಿನ್ನರ್ಗೆ ಹೋದ್ರೆ ಅದೊಂಥರ ಸ್ಪೆಷಲ್, ಅದಕ್ಕಾಗಿ ನಾನು ವಿಡಿಯೋ ಮಾಡ್ಕೊಂಡೆ. ಯೂಶಲಿ ಒಂದೊಂದ್ಸತಿ ನೆನಪಿರುತ್ತೆ ಎಲ್ಲಾನು ವಿಡಿಯೋ ಮಾಡ್ಕೋಬೇಕು ಅಂತ, ಒಂದೊಂದ್ಸತಿ ಅನ್ಸುತ್ತೆ ಎಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಲೈಕ್ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಸ್ಕಿಪ್ ಮಾಡೋಣ ಅಂತ ಅನ್ಸುತ್ತೆ ಹಾಗೆ. ಬಟ್ ನನಗೆ ಫುಲ್ ಟೈಮ್ ವ್ಲಾಗರ್ ಆಗ್ಬೇಕಂತ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಂಗೆ ಗೊತ್ತಿಲ್ಲ ಯಾವಾಗ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಫುಲ್ ಟೈಮ್ ವ್ಲಾಗ್ ಮಾಡ್ತೀನಿ ಅಂತ. ಇದು ಬರ್ಡೇ ಸೆಟಪ್ಪು. ಇಲ್ಲಿ ಬರ್ಡೇ ಮಾಡಬೇಕು ಅಂದರೆ 1000 ಏನೋ ಎಕ್ಸ್ಟ್ರಾ ಪೇ ಮಾಡಬೇಕು ಅಂದರು. ಇಲ್ಲ ಟೇಬಲಲ್ಲಾದರೆ ಫ್ರೀ ಇರುತ್ತೆ. ನಿಮ್ಗೆ ಗೊತ್ತು, ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ, ಅಲ್ಲಿ ಬರ್ಡೇ ಅಂತ ಹೇಳಿ ಕೇಕ್ ಕೂಡ ಕೊಡ್ತಾರೆ. ಸೊ ನನ್ನ ತಂಗಿ ಅರೇಂಜ್ ಮಾಡಿದ್ದು ಟೇಬಲ್ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ 3 ಟೈಮ್ಸ್ 4 ಟೈಮ್ಸ್ ಏನೋ ಹೋಗಿದ್ದೀವಿ ನಾವು ABSಗೆ. ಫುಲ್ ಟೈಮಲ್ಲಿ ಇದೇ ಬೆಂಚೇ ಸಿಕ್ಕಿದೆ, ಲೈಕ್ ಇದೇ ಟೇಬಲ್ಲೇ ಸಿಕ್ಕಿದೆ, ಯಾಕಂತ ಗೊತ್ತಿಲ್ಲ. ಓಕೆ, ಎನಿವೇ ಅದು ಅಭ್ಯಾಸ ಆಗೋಗಿದೆ, ಅದಕ್ಕಾಗಿ ಅದೇ ಟೇಬಲಲ್ಲಿ ಕುತ್ಕೊತಾ ಇದ್ದೀವಿ. ಆ್ಯಂಡ್ ನಿಮಗೆ ಗೊತ್ತು, ನನಗೆ ಅಲ್ಲಿ ಫೇವ್ರೇಟ್ ಅಂದರೆ ಇದು ಆ್ಯಕ್ಚುಲಿ ಬೇಬಿ ಪೊಟ್ಯಾಟೊ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದರದ್ದು ಖಾರನೂ ಅಲ್ಲ, ಸ್ವೀಟು ಅಲ್ಲ, ಸಕ್ಕತ್ತಾಗಿರುತ್ತೆ. ನಾನು ಅದನ್ನೇ ಜಾಸ್ತಿ ತಿನ್ನೋದು. ನನಗೆ ನಾನ್ ವೆಜ್ ಅಂದರೆ ಇಷ್ಟ, ಬಟ್ ಅಲ್ಲಿ ಹೋದಾಗ ನಾನು ನಾನ್ ವೆಜ್ ಯಾಕೋ ಜಾಸ್ತಿ ತಿನ್ನಲ್ಲ, ಇದನ್ನು ಜಾಸ್ತಿ ತಿಂತೀನಿ. ನಂಗೆ ಹಂಗೆ ಇಷ್ಟ. ನಮ್ಮ ಮಮ್ಮಿ ಫಸ್ಟ್ ಹೋಗ್ತಿದ್ದಂಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಬಂದು ಕುತ್ಕೊಳ್ಳೋಣ ಅಂತೇಳಿ ಸಲಾಡ್ಸ್ ಎಲ್ಲ ಹಾಕ್ಕೊಂಬಂದಿದ್ದಾರೆ. ಸೊ ಅದೆಲ್ಲ ಕೂಡ ಅಲ್ಲಿ ಸಿಗುತ್ತೆ. ಇದು ನಮ್ಮ ಮಮ್ಮಿಗೆ ಏನು ಅಷ್ಟು ಇಷ್ಟ ಇಲ್ಲ, ನನಗೆ ಮಾತ್ರ ಇಷ್ಟ. ಸೊ ನಾನು ನಮ್ಮ ಅಮ್ಮಂಗೆ ಹಾಕಿದ್ರು 1-2 ಅದನ್ನೇ ನಾನೇ ತಿಂತೀನಿ, ಗೊತ್ತಿಲ್ಲ. ಬಟ್ ಇವಾಗ ಇದನ್ನ ನೋಡ್ತಿದ್ದೆ ಅನಿಸ್ತಿದೆ ನಾನು ಮತ್ತೆ ಹೋಗಬೇಕು ತಿನ್ನಬೇಕು ಅಂತ. ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಮತ್ತೆ. ಸೊ ಅದಾದಮೇಲೆ ನಿಮಗೆ ಗೊತ್ತು, ಬಾರ್ಬಿಕ್ಯೂ ಸೆಟಪ್ ಮಾಡಿರ್ತಾರೆ. ಲೈಕ್ ಇಲ್ಲಿ ಅವರು ಒಂದೊಂದೇ ತಂದು ಇಡ್ತಾರಲ್ವ, ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಸಲ ತಂದಿರ್ತಾರೆ. ಇದು ಬಿರಿಯಾನಿ, ಎಗ್ ಕರಿ ಮತ್ತು ಆ ಚಿಕನ್ನು. ಇಲ್ಲಿ ಮಟನ್ ಏನು ಸಿಗಲ್ಲ, ಚಿಕನ್ನು. ಸೊ ಅದಕ್ಕೆ ಎಲ್ಲ ಹಾಕ್ಕೊಂಬಂದು ಕುತ್ಕೊಳ್ಳೋಣ ಒಂದೇ ಸತಿ ಅಂತ. ಬಿಕಾಸ್ ನಾವು ಸ್ಟಾರ್ಟರ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಡ್ ಹೋಗೋದೇ ಇಲ್ಲ. ಸ್ಟಾರ್ಟರ್ಸ್ಗೆ ಹೊಟ್ಟೆ ತುಂಬ ವಾಪಸ್ ಬಂದಿರೋದು ಇದೆ. ಸೊ ಇಲ್ಲಿ ನಮ್ಮ ಮಮ್ಮಿ ನೋಡ್ತಿರ್ಬೋದು, ನಮ್ಮಮ್ಮ ಸುಮ್ಮನೆ ನಮ್ಮ ಜೊತೆ ಬರುತ್ತೆ ಅಷ್ಟೇ. ಪಾಪ ಏನೋ ತಿನ್ನಲ್ಲ ಸರಿಯಾಗಿ. ಇನ್ನು ಸ್ವೀಟು ಎಲ್ರಿಗೂ ಸೇರಿ ಹಾಕ್ಕೊಂಬಂದಿದೆ. ಇವಾಗ ಏನಿದೆ ಟೇಬಲ್ ಮೇಲೆ ಇಷ್ಟು ಸೇರಿ ನಾವೆಲ್ಲ ತಿಂದು ಬರ್ತೀವಿ, ಮತ್ತೆ ಹೋಗಿ ಹಾಕ್ಕೊಳ್ಳೋದೆಲ್ಲ ಚಾನ್ಸೇ ಇಲ್ಲ. ಸೊ ನೀವು ನೋಡ್ಬೋದು, ಇಲ್ಲಿ ನೂಡಲ್ಸ್ ಎಲ್ಲನೂ ಸಿಗುತ್ತೆ, ನಾನು ತೋರಿಸ್ತೀನಿ ಫ್ಯೂಚರಲ್ಲಿ. ಸೊ ಇದೆಲ್ಲ ಮಶ್ರೂಮ್ ಇದೆ, ಪನ್ನೀರ್ ಇದೆ, ಆ್ಯಂಡ್ ಆಲ್ಸೋ ವಾಟರ್ಮೆಲನ್ನು, ಪೈನಾಪಲ್ ಇದೆ, ಆ್ಯಂಡ್ ಪ್ರಾನ್ಸ್ ಇರುತ್ತೆ, ಚಿಕನ್ನು, ಫಿಶ್ ಎಲ್ಲ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಚಿಕನ್ನು. ಇದು ಶೀಖ್ ಕಬಾಬ್ ಅಂತ, ಏನೋ ಬೋನ್ಲೆಸ್, ನನಗೇನು ಅದು ಇಷ್ಟ ಇಲ್ಲ. ಆ್ಯಂಡ್ ಒಂದೊಂದು ತಂದೂರಿ ಕೊಡ್ತಾರೆ. ಆ್ಯಂಡ್ ಮತ್ತೆ ಬೇಕು ಅಂದರೂ ಹಾಕ್ಸ್ಕೊಬೋದು, ಅದು ಆಬ್ವಿಯಸ್ಲಿ ಒಂದೇ ತಿನ್ನೋಕ್ಕಾಗೋದು. ಸೊ ಇದನ್ನ ಮಾತ್ರ ಎಷ್ಟು ಸತಿ ಬೇಕೋ ಅಷ್ಟು ಸತಿ ನೀವು ಇಡ್ಸ್ಕೊತಾ ಇರ್ಬೋದು, ಅವರು ಕೊಡ್ತಾ ಇರ್ತಾರೆ. ಸೊ ವಿಡಿಯೋ ಮಾಡ್ಕೊಳಕ್ಕೆ ಎಷ್ಟೊಂದು ಸತಿ ನಾನು ಟ್ರೈಪಾಡ್ ತೊಗೊಂಡು ಹೋಗೋಣ ಅಂದ್ಕೊಂಡು ಮರೆತು ಹೋಗ್ತೀನಿ. ಆ್ಯಂಡ್ ನಾನು ಸಾಫ್ಟ್ ಡ್ರಿಂಕ್ ಇಲ್ದಿದ್ರೆ ನಾನ್ ವೆಜ್ ತಿನ್ನೋದೇ ಇಲ್ಲ. ಅದಕ್ಕೆ ನಾನು ಮೌಂಟೇನ್ ಡ್ಯೂ ತೊಗೊಂಡೆ. ನನ್ನ ತಂಗಿ ಅದೇನು ತೊಗೊಂಡಿದ್ದಾಳೋ ಗೊತ್ತಿಲ್ಲ, ಅದು ಕಡೆಗೆ ಅವಳು ಕುಡಿಲಿಲ್ಲ ಬಿಡ್ರಿ, ಅವಳಿಗೆ ಇಷ್ಟ ಆಗಲಿಲ್ಲ. ಸೊ ಕಮಿಂಗ್ ಟು ದ ಪಾರ್ಟ್, ಅಲ್ಲಿ ಏನೇನು ಫುಡ್ ಸಿಗುತ್ತೆ ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನಾನು ಇದೆಲ್ಲ ತಿನ್ನಲ್ಲ, ನಾನು ಅದಕ್ಕೆ ಏನೂ ಬಡಿಸ್ಕೊಂಡಿರಲ್ಲ. ಇದು ಎಗ್ ರೈಸು, ಆಮೇಲೆ ಚಿಕನ್ ಏನೋ ಕರೀಸಿದ್ದು. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಏನೇನು ಅಂತ ನನಗೂ ಗೊತ್ತಿಲ್ಲ. ಬಿಕಾಸ್ ನಾನು ತಿಂದಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ, ಬಿಟ್ ನಾನು ತಿಂದಿಲ್ಲಲ್ಲ, ಅದಕ್ಕೆ ನನಗೆ ಅದು ಏನೂ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಇದು ಏನೋ, ಸೊ ಇದೆಲ್ಲ ಸಲಾಡ್ಸು, ಏನೇನು ಬೇಕೋ ಅದೆಲ್ಲ ಇದೆ ಅಲ್ಲಿ. ಆ್ಯಂಡ್ ಅವೆಲ್ಲನೂ ನಾನು ತಿನ್ನಲ್ಲ, ಅದಕ್ಕೆ ನನಗೆ ಅದರ ಹೆಸರು ಕೂಡ ಗೊತ್ತಿಲ್ಲ. ಆ್ಯಂಡ್ ಇದು ವೆಜ್ವರೆಗೂ ಆಪ್ಷನ್ ಇರುತ್ತೆ, ನಾನ್ ವೆಜ್ವರೆಗೂ ಇರುತ್ತೆ, ಯಾರಾದರೂ ಹಾಕ್ಕೋಬೋದು. ಆ್ಯಂಡ್ ಇದು ಬಂದು ಬಿರಿಯಾನಿ. ಸೊ ವೆಜ್ ದಮ್ ಬಿರಿಯಾನಿ. ನಾನು ಆಮೇಲೆ ನೋಟಿಸ್ ಮಾಡಿದೆ, ನೇಮ್ಸ್ ಇರುತ್ತಲ್ಲ, ನಾನು ಆರಾಮಾಗಿ ಅದನ್ನೇ ತೋರಿಸ್ಬೋದಿತ್ತು. ಬಿಕಾಸ್ ನನಗೆ ಇಷ್ಟೊಂದು ನೇಮ್ಸೇ ಗೊತ್ತಿಲ್ಲ. ಇದೆಲ್ಲ ಮೋಸ್ಟ್ ವೆಜ್ ಆಪ್ಷನ್ ಇರೋದು. ನಾನು ಫಸ್ಟ್ ತೋರಿಸಿದ್ನಲ್ಲ ಅಲ್ಲೆಲ್ಲ ನಾನ್ ವೆಜ್ ಇತ್ತು. ಸೊ ನೀವು ನೂಡಲ್ಸ್ ನೋಡ್ಬೋದು, ಅದು ಏನಿರುತ್ತೆ ಸ್ಟಾಕ್ ಅಪ್ ಮಾಡ್ತಾ ಇರ್ತಾರೆ ಅವಾಗ ಲೈಕ್ ಖಾಲಿ ಆಗಿದೆ ಅಂತ ಅನ್ನಿಸ್ದಾಗೆಲ್ಲಾನು. ಸೊ ಅದಾದಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮ್ ಇರುತ್ತೆ, ಲೈಕ್ ಆ ಥರ ಒಂದು ರೌಂಡ್ ಹಾಕ್ಕೊಂಡು ಬಂದ ಮೇಲೆ ಆ ಕಾರ್ನರಲ್ಲಿ ಐಸ್ ಕ್ರೀಮ್ ಇರುತ್ತೆ. ಐಸ್ ಕ್ರೀಮ್ ತೊಗೊಂಡ್ರೆ ಮುಗೀತು. ಸೊ ಇದೆಲ್ಲ ಡೆಸರ್ಟ್ಸ್. ಸೊ ನಿಮಗೆ ಗೊತ್ತಿಲ್ಲ ಏನೇನು ಸಿಗುತ್ತೆ ಅಂತ. ಜಿಲೇಬಿಗಳು, ಜಾಂಗೀರಿಗಳು, ಆಮೇಲೆ ಕೇಕ್ಸ್ ಇರುತ್ತೆ, ಕುಕೀಸ್, ಕೇಕ್ಸು ಎಲ್ಲನೂ ಇರುತ್ತೆ. ಆಮೇಲೆ ನೀವೇ ನಾನು ಸ್ವೀಟ್ಸ್ ಏನೂ ತಿನ್ನಲ್ಲ, ಅದಕ್ಕಾಗಿ ನಾನು ಏನೂ ಹಾಕ್ಕೊಳ್ಳೋದು ಇಲ್ಲ. ನಾನು ವೇಸ್ಟ್ ಮಾಡಲ್ಲ. ನಾನು ಕೂತಿರೋ ಜಾಗದಲ್ಲಿ ಅವ್ರು ಸ್ಟಾಟಸ್ ಏನೇನು ತಂದು ಕೊಡ್ತಾರೋ ಅಷ್ಟೇ ನಾನು ತಿನ್ನೋದು, ಅಷ್ಟಕ್ಕೆ ನನಗೆ ಹೊಟ್ಟೆ ತುಂಬ ಹೋಗುತ್ತೆ. ಸೊ ಫೈನಲ್ ಆಗಿ ಐಸ್ ಕ್ರೀಮ್ ತಿಂದರೆ ಮುಗೀತು. ಅದಾದಮೇಲೆ ಮನೆಗೆ ಹೊರಟೋದು ಅಷ್ಟೇ. ಸೊ ಇವಾಗ ಇನ್ನೂ ಒಂದು 15 days or 10 days ವೆಯ್ಟ್ ಮಾಡಬೇಕು ಮತ್ತೆ ನಾನ್ ವೆಜ್ ತಿನ್ನೋಕ್ಕೆ. ಸೊ ಅದಾದಮೇಲೆ ಮತ್ತೆ ಅಲ್ಲಿ ಹೋಗಿ ತಿನ್ಕೊಂಡು ಬರ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಸೊ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.